ನಿನ್ನೆಯಷ್ಟೇ ಮೆಟ್ರೋ ಹಳದಿ ಮಾರ್ಗಕ್ಕೆ ಪ್ರಧಾನಿ ಮೋದಿ ಚಾಲನೆ ನೀಡಿದ್ರು. ಇವತ್ತಿಂದ ವಾಣಿಜ್ಯ ಸಂಚಾರ ಶುರುವಾಗಿದೆ. ಹೇಗಿತ್ತು ಮೊದಲ ದಿನದ ಸವಾರಿ? ಪ್ರಯಾಣಿಕರು ಏನಂತಾರೆ? ಬನ್ನಿ ನೋಡೋಣ. ಹನ್ನೊಂದು ವರ್ಷಗಳ ಕಾಯುವಿಕೆ ಅಂತ್ಯವಾಗಿತ್ತು. ಹಳಿ ಮೇಲೆ ಹಳದಿ ಮೆಟ್ರೋ ಓಡಿತ್ತು. ನಿನ್ನೆಯಷ್ಟೇ ಪ್ರಧಾನಿ ನರೇಂದ್ರ ಮೋದಿ ಯೆಲ್ಲೋ ಮೆಟ್ರೋ ಮಾರ್ಗವನ್ನ ಲೋಕಾರ್ಪಣೆ ಮಾಡಿದ್ರು. ಇವತ್ತಿಂದ ಅಧಿಕೃತವಾಗಿ ಪ್ರಯಾಣಿಕರ ಸೇವೆಗೆ ಹಳದಿ ಮೆಟ್ರೋ ಲಭ್ಯವಾಯಿತು. ಮೊದಲ ದಿನವೇ ಮೆಟ್ರೋ ನಿಲ್ದಾಣದಲ್ಲಿ ಪ್ರಯಾಣಿಕರು ತುಂಬಿ ತುಳುಕ್ತಿದ್ರು. ಆರ್ವಿ ರಸ್ತೆ ಟು ಬೊಮ್ಮಸಂದ್ರದವರೆಗೆ ಪ್ರಯಾಣಿಕರು ಖುಷಿಯಾಗಿ ಪ್ರಯಾಣ ಮಾಡಿದ್ರು. ತುಂಬ ಸಂತೋಷ ಇದೆ. ಆಲ್ಮೋಸ್ಟ್ 10 ಇಯರ್ಸ್ ಇಂದ ಎಲೆಕ್ಟ್ರಾನಿಕ್ ಸಿಟಿ ಓಡಾಡ್ತಾ ಇದ್ದೀನಿ ಫ್ರಮ್ ರಾಜಾಜಿನಗರ್. ಸೊ ಖುಷಿ ಅಂತೂ ಇದೆ. ಇದೇ ಫಸ್ಟ್ ಟೈಮ್ ಯೂಸ್ ಮಾಡ್ತಾ ಇದ್ದೀನಿ. ಸಿಕ್ಕಾಬಟ್ಟೆ ಅದಕ್ಕೆ ಅದು ಅವಾಯ್ಡ್ ಮಾಡೋಕ್ಕೆ ತುಂಬ ಬೇಗ ಓಡ್ತಾ ಇದ್ದೆ. ಸೊ ಇವಾಗ ನೋಡಬೇಕು. ಬಟ್ 25 ಮಿನಿಟ್ಸ್ ತುಂಬಾ ಗ್ಯಾಪ್ ಇದೆ. ಬಟ್ ನೋಡಬೇಕು. ಒಟ್ಟು 19.15 ಕಿಲೋಮೀಟರ್ ಉದ್ದದ ಮಾರ್ಗ ಇದಾಗಿದ್ದು 16 ನಿಲ್ದಾಣಗಳಿವೆ. ಆರ್ವಿ ರಸ್ತೆಯಿಂದ ಹಸಿರು ಮಾರ್ಗದ ಇಂಟರ್ಚೇಂಜ್ ಮಾಡಲು ಅವಕಾಶ ನೀಡಲಾಗಿದೆ. ಟ್ರಾಫಿಕ್ ಜಾಮ್ನಿಂದ ಗಂಟೆಗಟ್ಟಲೆ ಹೆಣಗಾಡುವ ಸಂಕಷ್ಟ ತಪ್ಪಿದೆ. ಸದ್ಯ 3 ರೈಲುಗಳು ಮಾತ್ರ ಇದ್ದು ಅರ್ಧ ಗಂಟೆಗೊಮ್ಮೆ ಸಂಚರಿಸಲಿವೆ. ಬೆಳಗ್ಗೆ 7:10ರಿಂದ ಮೊದಲ ರೈಲು ಸಂಚಾರವನ್ನು ಮಾಡ್ತಾ ಇರುವಂಥದ್ದು. ನಾನೀಗ ಆ ಒಂದು ಮೆಟ್ರೋ ರೈಲ್ನ ಒಳಭಾಗದಲ್ಲಿದ್ದೀನಿ. ನಾನು ನಿಮಗೆ ದೃಶ್ಯದಲ್ಲಿ ತೋರಿಸ್ತಾ ಇದ್ದೀನಿ. ಬೊಮ್ಮಸಂದ್ರದಿಂದ 6:50ಕ್ಕೆ ಮೊದಲ ರೈಲು ಸಂಚಾರವನ್ನು ಈಗಾಗಲೇ ಕೂಡ ಆರಂಭವನ್ನು ಮಾಡಿರುವಂಥದ್ದು. ಪ್ರತಿದಿನ ಈ ಒಂದು ಮೆಟ್ರೋ ಮಾರ್ಗದಲ್ಲಿ 3 ರೈಲುಗಳು ಪ್ರತಿ 25 ನಿಮಿಷಕ್ಕೆ ಒಂದರಂತೆ ರೈಲುಗಳು ಕೂಡ ಸಂಚಾರ ಮಾಡಲಿರುವಂಥದ್ದು. ಮೊದಲ ದಿನವಾದ ಇಂದು ಸಂಸದ ತೇಜಸ್ವಿ ಸೂರ್ಯ ಮೆಟ್ರೋ ರೈಲಿನಲ್ಲಿ ಸವಾರಿ ಮಾಡಿದ್ದಲ್ಲದೆ ಪ್ರಯಾಣಿಕರ ಅಭಿಪ್ರಾಯ ಸಂಗ್ರಹಿಸಿದ್ರು. ಇನ್ನು ನಿನ್ನೆ ನರೇಂದ್ರ ಮೋದಿ ಅವರು ಮೆಟ್ರೋ ಸವಾರಿ ಮಾಡೋ ವೇಳೆ ರೈಲು ಓಡಿಸಿದ ಸಾರಥಿ ವಿನುತಾ TV9 ಜೊತೆ ಖುಷಿ ಹಂಚಿಕೊಂಡ್ರು. ನಿನ್ನೆ ನಾನು ನರೇಂದ್ರ ಮೋದಿಜಿ ಅವರು ಹತ್ತಿದ್ದ ಟ್ರೈನ್ಗೆ ನಾನು ಸಾರಥ್ಯ ವಹಿಸಿದ್ದೀನಿ. ಇದು ನನಗೆ ತುಂಬ ಹೆಮ್ಮೆಯ ವಿಷಯ ಆಗಿದೆ ಮತ್ತು ತುಂಬ ಖುಷಿ ಆಗುತ್ತೆ. ಮೋದಿ ಅವ್ರನ್ನ ನೋಡಿದ ತಕ್ಷಣ ನನಗೆ ತುಂಬ ಖುಷಿ ಆಯಿತು. ತುಂಬ ದಿನಗಳಿಂದ ನಾನು ಕಾದಿದ್ದ ಈ ಒಂದು ಕ್ಷಣ ನನಗೆ ನಿಜ ಆಗಿದ್ದ ಕ್ಷಣ ಅದು. ಇನ್ನು ಪ್ರಧಾನಿ ಮೋದಿ ಜೊತೆ ಅನೇಕ ವಿದ್ಯಾರ್ಥಿಗಳು ಸಂಚಾರ ಮಾಡಿದ್ರು. ಮೋದಿ ಜೊತೆ ಮಾತನಾಡಿದ್ರು. ಪ್ರಧಾನಿ ಜೊತೆಗಿನ ಮಾತುಕತೆಯ ಖುಷಿಯನ್ನ TV9 ಜೊತೆ ಹಂಚಿಕೊಂಡ್ರು. ಅವ್ರನ್ನ ರಿಯಲ್ ಆಗಿ ನೋಡಿ ಅವ್ರ ಜೊತೆ ಅಷ್ಟು ಕ್ಲೋಸ್ ಆಗಿ ನಿಂತ್ಕೊಂಡು ಇಂಟ್ರಾಕ್ಟ್ ಮಾಡ್ತೀವಿ ಅಂತ ಅನ್ಕೊಂಡಿದ್ದು ತುಂಬಾ ಪ್ರೌಡ್ ಫೀಲ್ ಆಗ್ತಿದೆ. ಮತ್ತೆ ತುಂಬಾ ಖುಷಿ ಆಯ್ತು ಕೂಡ. ಅವರು ನಮ್ಮ ಹತ್ರ ತುಂಬಾ ಚೆನ್ನಾಗಿ ಮಾತಾಡಿಸಿದ್ರು. ಮತ್ತೆ ಯಾವುದು ಬೋರಿಂಗ್ ಸಬ್ಜೆಕ್ಟು ಅಂತ ಎಲ್ಲ ಹೇಳಿದ್ವಿ. ಆಮೇಲೆ ಅವ್ರಿಗೆ ಯಾವ ಸಬ್ಜೆಕ್ಟಲ್ಲಿ ಅವ್ರಿಗೆ ನಿದ್ದೆ ಬಂದ್ಬಿಡ್ತಿತ್ತು ಕ್ಲಾಸಲ್ಲಿ ಅನ್ನೋದು ಅವರು ಹೇಳ್ಕೊಂಡು, ಜಿಯೋಗ್ರಫಿಯಲ್ಲಿ ಅವ್ರಿಗೆ ಇಂಟ್ರೆಸ್ಟ್ ಇರಲಿಲ್ಲ ಅಂತೆ. ಆ ಕ್ಲಾಸಲ್ಲಿ ಅವರು ಮಲ್ಕೊಬಿಡ್ತಿದ್ರಂತೆ, ಅದರಲ್ಲಿ ಕಮ್ಮಿ ಮಾರ್ಕ್ಸ್ ಬರ್ತಿತ್ತು ಅಂತ ಎಲ್ಲ ಹೇಳಿದ್ರು. ಮತ್ತು ನಿಮ್ಗೆ ಏನು ಸ್ಕಿಲ್ಸ್ ಮೇಲೆ ಇಂಟ್ರೆಸ್ಟ್ ಇದೆ ಅಂತ ಕೇಳಿದ್ರು. ನೀವು ದೊಡ್ಡವರಾದ್ಮೇಲೆ ಏನಾಗ್ತೀರಾ ಅಂತ ಕೇಳಿದ್ರು. ಎಲ್ಲರೂ ಕೇಳಿದ್ರು, ಎಲ್ಲ ಆನ್ಸರ್ ಮಾಡಿದ್ರು. ಅದೇನೇ ಇರಲಿ, ಎಲೆಕ್ಟ್ರಾನಿಕ್ ಸಿಟಿ ಭಾಗದಲ್ಲಿ ಟ್ರಾಫಿಕ್ ಕಿರಿಕಿರಿಗೆ ಬೇಸತ್ತಿದ್ದ ಜನರಿಗೆ ಮೆಟ್ರೋ ಹಳದಿ ಮಾರ್ಗ ನೆಮ್ಮದಿ ನೀಡುವ ನಿರೀಕ್ಷೆ ಕರಿಗೆದರಿದೆ. ಕಿರಣ್ ಸೂರ್ಯ, TV9 ಬೆಂಗಳೂರು.